ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು ಅವಮಾನ ಅತಿ ಬಹುಮಾನ. ಸೊ ಹೆಲ್ಲೋ ಗೈಸ್, ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇಲ್ಲಿ ನಮ್ಮ ವ್ಲಾಗಿಗೆ. ಇದು ಟೂರ್ನಮೆಂಟ್ ವ್ಲಾಗು. RCB ವರ್ಸಸ್ TC ಫಸ್ಟ್ ಮ್ಯಾಚ್ ಆಗಿರೋದು. ಸೊ ನೋಡೋಣ ಇಲ್ಲಿ. DC ದವರು ಟಾಸ್ ಗೆದ್ದು ಬ್ಯಾಟಿಂಗ್ ಚೂಸ್ ಮಾಡಿದ್ದಾರೆ. ಜಾಸ್ ಬಟ್ಲರ್, ಶಿಖರ್ ಧವನ್, ರಾಬಿನ್ ಉತ್ತಪ್ಪ, ಸ್ಟೀವ್ ಸ್ಮಿತ್, ಶ್ರೇಯಸ್ ಅಯ್ಯರ್ ಅವರೆಲ್ಲ ಇರೋದಲ್ಲಿ. ಸುನಿಲ್ ರೈನಾ ಯಾರು ನೋಡಿಲ್ಲ ಸರಿಯಾಗಿ. ವಿರಾಟ್ ಕೊಹ್ಲಿ, KL ರಾಹುಲ್, AB ಡಿ ವಿಲಿಯರ್ಸ್, ಸೂರ್ಯಕುಮಾರ್ ಯಾದವ್, ಗ್ಲೆನ್ ಮ್ಯಾಕ್ಸ್ವೆಲ್, ದಿನೇಶ್ ಕಾರ್ತಿಕ್, ರಜತ್ ಪಟಿದಾರ್, ಟ್ರೆಂಟ್ ಬೋಲ್ಟ್, ಹೆಜಲ್ವುಡ್, ಶಮಿ ಸಿರಾಜ್ ಗೈಸ್. ಸುನಿಲ್ ನಾರಾಯಣ್ ನಮ್ಮ ಕಡೆ ಅಲ್ಲ, ಅವ್ರ ಕಡೆ ಅಂತ ಇದ್ದೀನಿ. ಅವ್ರ ಕಡೆ ಯಾರೋ ಇದ್ದಿದ್ದು ಗೊತ್ತಿಲ್ಲ ಅಲ್ಲಿ. ಸೊ ನೋಡೋಣ. ಇಲ್ಲಿ ಫಸ್ಟ್ ಬಾಲಿಂಗ್ ಆಗಿರೋದು ನಾನು ಟ್ರೆಂಟ್ ಬೋಲ್ಟಿಗೆ ಕೊಡ್ತಿದ್ದೀನಿ ಫಸ್ಟ್ ಬಾಲಿಂಗ್. ಓಕೆ, ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿರುತ್ತಿದ್ದು. IPL ಫಸ್ಟ್ ಮ್ಯಾಚ್. RCB ಮ್ಯಾಚಸ್ ಎಲ್ಲ ಹಾಕಿರ್ತೀನಿ ಬೇಕಾದ್ರೆ ಸ್ಟಾರ್ಟಿಂಗಲ್ಲೇ. ಬಿಫೋರ್ ವಿಡಿಯೋದಲ್ಲಿ ಹಾಕಿದ್ದೀನಿ ಗೈಸ್ ಅಲ್ಲಿ RCB ಮ್ಯಾಚ್ ನಾಳೆ. ನೋಡೋಣ ಇಲ್ಲಿ ಏನೇನು ಆಗ್ಬೋದು ಅಂತ. ಓಹೋ, ಫಸ್ಟ್ ಬಾಲೇ ಹೊಡಿಯೋಕ್ಕೆ ನೋಡಿಲ್ಲ ಅವ್ರು. ನಾನು ಹೊಡಿತಾರೆ ಅಂತ ಅಂದ್ಕೊಂಡು ಫಸ್ಟ್ ಬಾಲೇ. ಸೆಕೆಂಡ್ ಬಾಲ್ ಏನಾಗ್ಬೋದು? ವಿಕೆಟ್ ಹೋಗುತ್ತೆ ಇವರು ಒಂದಾದರೂ. ಓಹ್ ನೋ, ಉರ್ಸ್ತಿರೋದಲ್ಲಿ ಬೋಲ್ಟ್. ಈ ಬಾಲ್ ವಿಕೆಟ್ ಬರುತ್ತಾ? ಅಯ್ಯೋ, ಎಲ್ಲ ಬಾಲು ಬಲರ್ ಹಂಗೆ ಹಾಕ್ಬೇಕು. ವಿಕೆಟ್ ಬರುತ್ತೆ ಅಂತ ಅಂದ್ಕೊಂಡ್ರೆ ವಿಕೆಟ್ ಮಾತ್ರ ಬರಲ್ಲ. ಸ್ಕೋರ್ ಇನ್ನೂ 0 ಅಲ್ಲಿ. ಟೆನ್ಷನ್ ಇಲ್ಲ. ಅಯ್ಯೋ, ಮತ್ತೆ ಜಸ್ಟ್ ಮಿಸ್ಸು. ಏನಾಗ್ತಿದೆ? ಓಹೋ, ವಿಕೆಟ್ ಬಂದಿದ್ದೆ ಗೈಸ್ ಇಲ್ಲಿ ಬೇರೆ ಬಾಲಲ್ಲಿ. ಆ ಬಾಲ್ ಅಲ್ಲ, ಇದು ಬೇರೆ ಬಾಲ್. ಮತ್ತೆ ರಿಟರ್ನ್ ಹಾಕ್ತೀನಿ ನೋಡಿ ರಿಪ್ಲೇ ಏನಾಯ್ತಂತ. ಹಾಗೆ ಕಾಲ್ ಮಧ್ಯದಲ್ಲಿ ಹೋಗಿ ವಿಕೆಟ್ ಬಂದಿರೋದು ಇಲ್ಲಿ. ಯಾರದು? ಜಾಸ್ ಬಟ್ಲರ್ ಅವ್ರು ಔಟ್ ಆಗಿರೋದು. ಹೆಜಲ್ವುಡ್ಗಿಲ್ಲಿ ಫಸ್ಟ್ ಓವರ್. ಹೆಜಲ್ವುಡ್ರಲ್ಲಿ ಪರ್ಪಲ್ ಕ್ಯಾಪ್ ವಿನ್ನರ್ ಆದರೆ ಚೆನ್ನಾಗಿರುತ್ತೆ. ಹೇಳ್ತೀನಿ ಹಂಗೆ 6. ಅಯ್ಯೋ, ಇವ್ರಲ್ಲಿ ಪರ್ಪಲ್ ಕ್ಯಾಪ್ ವಿನ್ನರ್ ಆಗೋದು ಬೇಡ, ಅವ್ರು ಆರೆಂಜ್ ಕ್ಯಾಪ್ ವಿನ್ನರ್ ಆಗಲಿ ಅಂತ ಬೇಡ್ಕೊಳ್ಳೋಣ. ಆರೆಂಜ್ ಕ್ಯಾಪ್ ವಿನ್ನರಲ್ಲಿ ವಿರಾಟ್ ಕೊಹ್ಲಿನೇ ಆಗ್ಬೇಕು, ಇನ್ಯಾರೂ ಆಗಬಾರ್ದು. ಪರ್ಪಲ್ ಕ್ಯಾಪಲ್ಲಿ ಸಿರಾಜ್ ಆಗಿದ್ರೆ ಚೆನ್ನಾಗಿರುತ್ತೆ ಗೈಸ್ ತಾನೆ. ಹೇಳಿ ನೀವು, ಪರವಾಗಿಲ್ಲ, ಸಿರಾಜ್ ಆಗ್ಬೋದಾ ಅಂತ. ಓಕೆ, ಈ ಬಾಲ್ ಎಡ್ಜಾಗಿ ವಿಕೆಟ್ ಹೋಗುತ್ತೆ ಅಂತ ಅನ್ಕೊತೀನಿ. ನೋ ಗೈಸ್, ಶರ್ಟ್ ಅವನೆಲ್ಲ ಕಾಲ್ ಹತ್ರನೇ ಆಡಿಸ್ತಾನೆ ಬ್ಯಾಟರು. ಧವನ್, ಶಿಖರ್ ಧವನ್. ವಿಕೆಟ್ ಗೈಸ್ ಇಲ್ಲಿ. ಎಂಥ ಒಳ್ಳೆ ವಿಕೆಟ್. ಶಿಖರ್ ಧವನ್ ಲಾಸ್ಟ್ ಬಾಲಲ್ಲಿ ಔಟ್ ಆಗಿದ್ದಲ್ಲಿ ನೋಡಿ. ವಿಕೆಟ್ ರಿಪ್ಲೇ ನೋಡಿ ಗೈಸ್ ಅಲ್ಲಿ. ಯಾರು ಜಾಗಿ ಕ್ಯಾಚ್ ಹಿಡ್ತಿರೋದಲ್ಲಿ. ರಿವ್ಯೂನು ತಗೊಳಕ್ಕೆ ಯೋಚನೆ ಮಾಡಿಲ್ಲ. ಹಂಗೆ ಏನಿದು ಬೌನ್ಸರು? ಯಪ್ಪ, ಎಂಥ ಬೌನ್ಸು. ಅಲ್ಲ, ಕೈಗೆ ಹೊಡಿತಿರೋದು. ಓಹೋ, ವೈಡ್ ಗೈಸ್ ಇದು. ಅಲ್ಲೋಯ್ತು. ಕರೆಕ್ಟ್ ಆಗಿದ್ರೆ ಮಾತ್ರ 6 ಇದು. ಆದರೆ ವೈಡ್ ಆಯ್ತು ಸದ್ಯಕ್ಕೆ. ಏನಾಯ್ತು? ಅಯ್ಯೋ, ಪೃಥ್ವಿ ಶಾ ಏನು ಮಾಡ್ಬೋದು? ಓಹೋ, ಜಸ್ಟ್ ಮಿಸ್ ಗೈಸ್ ವಿಕೆಟ್ಗಲ್ಲಿ. ಶಮಿ ಇಲ್ಲಿ ಬಾಲರು. ಸಿರಾಜ್ ಲಾಸ್ಟ್ ಓವರೇ ಕೊಡೋದು ನಾನು ಸಿರಾಜ್ಗೆ. ನಾನೊಬ್ಬ ಬಾಲರ್ ಲೆಸ್ ಕೂಡ ಹಾಕ್ಕೊಂಡಿದ್ದೆ, ಯಾಕಂದ್ರೆ 5 ಓವರ್ ಮ್ಯಾಚ್ ಅಲ್ಲ, ಅಲ್ಲಿ ಟೆನ್ಷನ್ ಏನಿಲ್ಲ. ನೆಕ್ಸ್ಟ್ ಟೂರ್ನಮೆಂಟ್ 10 ಓವರ್ ಗೈಸ್, ಆದ್ರೆ ನೆಕ್ಸ್ಟ್ 20 ಓವರ್ ಅಷ್ಟೇ. 20 ಓವರೇ ಲಾಸ್ಟು. ನೋಡೋಣ ಈ ಬಾಲ್ ಏನಾಗ್ಬೋದು ಅಂತ. ಎಲ್ಲ 5 ಜನ ಆಚೆ ನಿಲ್ಸಿರೋದು. ಅಯ್ಯೋ, 4 ಗೈಸ್ ಇದು. ಇವನೇ ಓಡ್ತಾನಂದ್ರೆ 4 ಅಂತ ಗೊತ್ತಾಗುತ್ತಲ್ಲ. ಅದು ಮ್ಯಾಕ್ಸ್ವೆಲ್ ಪಾಪ. ಒಂದೇ ಒಂದು ಸ್ಪಿನ್ನರ್ ತೊಗೊಂಡು ಹಾಕೊಳ್ಳೋದು ನಾನು ಮ್ಯಾಚಲ್ಲಿ. ನೆಕ್ಸ್ಟ್ ಮ್ಯಾಚಲ್ಲಿ ಸುನಿಲ್ ನಾರಾಯಣ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ.
ಈಗ ಚಾರ್ಜರ್ ಬೇರೆ ಇಲ್ಲ, ಅಲ್ಲಿ ಕಡಿಮೆನೇ ಇರೋದು, ಒಂದು 60 ಏನೋ ಐತೆ ಅಷ್ಟೇ. ಬೇಗ ಚಾರ್ಜರ್ ಖಾಲಿ ಆಗುತ್ತೆ ಗೈಸ್ ಇದರಲ್ಲಿ, ಈ ಫೋನಲ್ಲಿ. ಇದೇನು ಐಫೋನ್ ಅಂತಲ್ಲ, ನಂದು ರೆಡ್ಮಿನೇ, ರೆಡ್ಮಿ ನೋಟ್ 8 ಗೈಸ್. ಅದು ಕೂಡ ನೋಟ್ 15 ಅಲ್ಲ. ಕ್ವಾಲಿಟಿ ಬೇರೆ ಚೆನ್ನಾಗಿಲ್ಲ, ಆದರೂ ಇದರಲ್ಲೇ ಮಾಡ್ತೀನಿ ಅಂದರೆ ನೋಡಿ ಗೈಸ್ ಎಷ್ಟಿದೆ, ಲವ್ ಇದೆ ನನಗೆ ಮೇಲೆ ಕ್ರಿಕೆಟ್ ಮೇಲೆ ಅಂತ. ಕ್ರಿಕೆಟ್ 24 ಅನ್ನು ಬರುತ್ತೆ, ಅದು ಚೆನ್ನಾಗಿರುತ್ತೆ ಇದಕ್ಕಿಂತ. ಅಂದರೆ ಅದಿನ್ನೂ ಲಾಗಿನ್ ಆಗಿಲ್ಲ, ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಈ ಟೂರ್ನಮೆಂಟ್ ಆದಮೇಲೆ ಅದರಲ್ಲೇ ವ್ಲಾಗ್ ಹಾಕೋದು ಗೈಸ್. ಅಲ್ಲಿ ಮತ್ತೆ ಟೂರ್ನಮೆಂಟಿಗೆ ಇದಕ್ಕೆ ಬರೋದು. ಯಾಕಂದರೆ ಓಲ್ಡ್ ಈಸ್ ಗೋಲ್ಡ್ ಗೈಸ್. ನ್ಯೂಸ್ ಡೈಮಂಡ್ ಅಂತ ಹೇಳ್ತೀರಾ, ಆದರೆ ಡೈಮಂಡ್ನ ಕ್ಯಾರಿ ಮಾಡೋದೇ ಗೋಲ್ಡು, ಅದು ಗೊತ್ತಿರಲ್ಲ ಯಾರಿಗೂ. ಹಂಗೆ ಸಿರಾಜ್ ಬಾಲಿಂಗ್ ಹಾಕಿ ಒಂದು ಓವರ್ ಕೂಡ ಮಾಡೋನಲ್ಲಿ ಒಂದು ಬಾಲು. ಸೊ ಗೋಲ್ಡ್ನ ಯಾರು ಮರಿಬೇಡಿ ಗೈಸ್. ಅಯ್ಯೋ, ಬ್ಯಾಟ್ ಟಚ್ ಆಗಿದ್ರೆ ಮಾತ್ರ ಇದು ಇಂಥ ಕ್ಯಾಚ್ ಇತ್ತಲ್ಲಿ, ಕ್ಯಾಚ್ ಆಫ್ ದಿ ಟೂರ್ನಮೆಂಟ್. ಬಾಲ್ 6 ಹೋಗುತ್ತಾ? ನೋ, ಎಲ್ಲ ಬಾಲ್ ಹೊಡೆಯೋಕ್ಕೆ ನೋಡ್ತಿರೋದಲ್ಲಿ. ನಾನು ನೋಡಿ ಆವಾಗಲೇ ಈ ಬಾಲ್ 6 ಹೋಗುತ್ತಾ ಅಂತ ಇದ್ದೀನಿ, ಈ ಬಾಲ್ ವಿಕೆಟ್ ಬರುತ್ತಾ ಅಂತ ನಾನು ಬ್ಯಾಟಿಂಗ್ ಅಂದ್ಕೊಂಡೆ ಒಂದು ಸೆಕೆಂಡು. ಅಯ್ಯಯ್ಯೋ, ಹೇಳ್ತಿದ್ದಂಗೆ ಈ ಬಾಲ್ 6 ಹೋಗೋದ. ಅದು ಬೆಂಗಳೂರು ಸ್ಟೇಡಿಯಮಲ್ಲಿ ಬೇರೆ ಆಡ್ತಿರೋದು ನಾನು. ನೆಕ್ಸ್ಟ್ ಮ್ಯಾಚಲ್ಲಿ ತೋರಿಸ್ತೀನಿ ಬೆಂಗಳೂರು ಸ್ಟೇಡಿಯಂ ಫುಲ್ಲು ಹೆಂಗಿರ್ತಂತ. ಆಲ್ರೆಡಿ ಇಲ್ಲೆಲ್ಲ ನೋಡಿರ್ತೀರ, ಎಲ್ಲ ಮ್ಯಾಚು ಇಲ್ಲಿ ಬೆಂಗಳೂರಲ್ಲಿ ಆಡ್ತಿರೋದು RCB ಅವರು. ಓಹೋ, ಮತ್ತೊಂದು 6 ಇಲ್ಲಿ. ಲಾಸ್ಟ್ 2 ಬಾಲ್ 6 ಹೋಯ್ತು. ಶಟ್, ಈ ಥರ ಆಗಬಾರ್ದಿತ್ತು, ಪರವಾಗಿಲ್ಲ. ಅಲ್ಲಿ DC ಗೆ ಎಷ್ಟು ಬೇಕಲ್ಲಿ? ಅಂತೂ RCBಗೆ 47 ಅಷ್ಟೇ ಬೇಕಾಗಿರೋದು, ಈಸಿಯಾಗಿ ಹೊಡಿಬೋದು ಇಬ್ಬರೇ ಸೇರಿಕೊಂಡು. ಅಲ್ಲಿ KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿ. ABDಗೆ ಹೋಗ್ಬಿಟ್ಟಿದ್ದು, ಜಸ್ಟ್ ಮಿಸ್ಸು. ಗೇಮ್ ಹೆಸರು ನಾನು ಡಿಸ್ಕ್ರಿಪ್ಷನಲ್ಲಿ ಯಾವಾಗಲೂ ಹಾಕಿರ್ತೀನಿ ಗೈಸ್, ನೀವು ನೋಡ್ಕೋಬೋದು ಬೇಕಾದ್ರೆ. ಅಲ್ಲಿ ಈ ಗೇಮ್ ಹೆಸರು ರಿಯಲ್ ಕ್ರಿಕೆಟ್ 3D ಅಂತ. ರಿಯಲ್ ಕ್ರಿಕೆಟ್ ಸ್ವೈಪ್ ಅಂತಲೂ ಬರುತ್ತೆ, ರಿಯಲ್ ಕ್ರಿಕೆಟ್ 24 ಅಂತಲೂ ಬರುತ್ತೆ. ನಂಗೆ ಯಾಕೋ ಇದು ಇಷ್ಟ ಆಯಿತು, ಅದಕ್ಕೆ ನಾನು ಇದರಲ್ಲಿ ಆಡಿಸ್ತಿದ್ದೀನಿಲ್ಲ. ಫಸ್ಟ್ ಬಾಲ್ ನೋಡೋಣ. ಅಯ್ಯೋ, ಫಸ್ಟ್ ಬಾಲೇ ಎರ್ಜು ಈ ಕಡೆ ಹೋಯ್ತು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ, ನಾನು ನೋಡಿ ಹಿಂದೆ ಹೋಗ್ತೈತೆ ಬಾಲು. ಈ ಬಾಲು 6 ಗೈಸ್. ಈ ಬಾಲ್ ಮಾತ್ರ ಕ್ರೇಜಿ ಗೈಸ್, 6 ಮಾತ್ರ. ಒಂದು ರಿಪ್ಲೇ ನೋಡ್ಬೋದು. ಅಯ್ಯೋ, ಏನಾಯ್ತು? ಅಯ್ಯೋ, ಮಿಸ್ಟೇಕ್ ಬ್ಯಾಕ್ ಅಮ್ಬಿಟ್ಟೆ ಗೈಸ್. ಶಟ್, ಈ ಬಾಲು ಮತ್ತೆ 6ಆ? ಮತ್ತೆ 6 ಗೈಸ್. ಇದು ಫ್ಲ್ಯಾಟ್ 6. ಫೀಲ್ಡ್ ಇದ್ದಿದ್ದು ತಡೆಯೋಕ್ಕಾಗ್ತಿಲ್ಲ, ಅಷ್ಟು ಫ್ಲ್ಯಾಟ್ ಹೋಯ್ತು. ಫೀಲ್ಡ್ ಇದ್ರೆ ತಡಿಬೋದಿತ್ತೇನೋ, ಫ್ಲ್ಯಾಟ್ ಹೋಯ್ತಲ್ಲ ಅದು. ಒನ್ ಆಫ್ ದ ಫ್ಲ್ಯಾಟೆಸ್ಟ್ 6 ಯಾರು ಗೊತ್ತಾಗ ಹೊಡೆದಿರೋದು IPL ಅಲ್ಲಿ. ಈ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ನಾನು ಫ್ಲ್ಯಾಟೆಸ್ಟ್ 6 ಯಾರು ಹೊಡೆದಿರೋದಂತ. ಸೊ ಇಲ್ಲಿ ಬೇರೆ ಡಾಟ್ ಆಗೈತೆ ಬಾಲ್ ಇಲ್ಲಿ. ಓಹೋ, ಇನ್ನೊಂದು 6 ಬರುತ್ತೆ ಅಂತ ಅಂದ್ಕೊಂಡಿದ್ದೀರಿ ಎಲ್ಲರೂ. ಬಂದಿದ್ದಾಗ ಎಂಥ 6 ಮಾತ್ರ, ಇದು ಫ್ಲ್ಯಾಟ್ ಅಂತ ಅನ್ನೋಕ್ಕೆ ಆಗಲ್ಲ. ಇದು ಹೈಟ್ ಹೋಗಿರೋದು. ನನಗೆ 2 ಓವರಲ್ಲಿ ಮ್ಯಾಚ್ ಮುಗೀತಂತ ಅನ್ಕೊತೀನಿ. ಈ ಥರ ಆಡ್ತಿರೋದು ಇಲ್ಲಿ. ಬೇಕಾಗಿರೋದು 47 ಅಷ್ಟೇ. ನೆಟ್ ರನ್ ರೇಟ್ ಸ್ವಲ್ಪ ಜಾಸ್ತಿ ಇರಲಿ ಅಂತ ಅನ್ಕೊತೀನಿ ಗೈಸ್. ಓಹೋ, 4 ಇಲ್ಲಿ ನಾನು 3 ಮಂತ್ಸಿಗೆ ಒಂದ್ಸರಿ ಇದು ಬರುತ್ತೆ ಗೈಸ್ IPL. ಇಲ್ಲಿ ನೋಡ್ಬೋದು ನೀವು ಕೂಡ 3 ಮಂತ್ಸಿಗೆ ಒಂದ್ಸರಿ IPL. ಆಮೇಲೆ 1 ವೀಕ್ ಬಿಫೋರ್ ಆಕ್ಷನ್ ವೀಡಿಯೋಸ್ ಹಾಕ್ತೀನಿ ಗೈಸ್. ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಅವ್ರು ಆಡ್ತಿರೋದು. ಓ 6 ಗೈಸ್, ಇದು ಮಾತ್ರ ಮಸ್ತಾಯಿತು. ಮುಂದಿನ ಬಾಲ್ಗಳು ಏನಾಗ್ಬೋದು ಅಂತ ನೋಡಿ. ವಿರಾಟ್ ಕೊಹ್ಲಿನ 6 ಹೊಡೆದಿರೋದು ಅನ್ಕೊತೀನಿ ಅಲ್ಲಿ. ವಿರಾಟೇ ಅಲ್ಲ, ಬಾಲರ್ ಚೇಂಜ್ ಓವರ್ ಆಗಿಲ್ಲ ಇನ್ನು, ಗೊತ್ತಿಲ್ಲ ಗೈಸ್. ನೋಡೋಣ ಇರಿ, ವೆಯ್ಟ್ ಮಾಡೋಣ. 6 ನೋಡ್ಬೋದಲ್ಲ ಹೆಂಗೋಯ್ತಂತ ನೀವು. ಹಿಂದೆ ವಿರಾಟೇ ಗೈಸ್ ಅಲ್ಲಿ ಓವರ್ ಆಗಿದೆ. ಯಾಕಂದರೆ ಬಾಲರ್ ಕಪ್ಪಿಗಿದ್ದ ರಬಾಡ ಇಲ್ಲಿ, ಅದಕ್ಕೆ ಇವನು ಬೇರೆ ವೈಟಿಗಿದ್ದ. ಕ್ಯಾಮ್ರನ್ ಗ್ರೀನ್ ಅನ್ಸೋಲ್ಡ್ ಆದ ಗೈಸ್ ಆ್ಯಕ್ಷನಲ್ಲಿ. ನನಗೆ ಶಾಕ್ ಆಯ್ತದೆ. ಗ್ರೀನ್ ಅನ್ಸೋಲ್ಡ್ ಆಗಿರೋದು ಇಲ್ಲಿ. ವಿರಾಟ್ ಮತ್ತೊಂದು ಒಳ್ಳೆ 6 ಗೈಸ್ ಇಲ್ಲಿ.
ಗ್ರೀನ್ ಅನ್ಸೋಲ್ಡ್ ಆದ, ಹರ್ಷ್ದೀಪ್ ಸಿಂಗ್ ಕೂಡ ಅನ್ಸೋಲ್ಡ್ ಆದ ಓಪನಿಂಗ್ ಬಾಲರು. ನಾನು ಶಾಕ್ ಆಗೋದು, ಹರ್ಷ್ದೀಪ್ ಸಿಂಗು ಗ್ರೀನ್ ಅನ್ಸೋಲ್ಡ್ ಅಂತ 20 ಲಕ್ಷಕ್ಕೆ ಅನ್ಸೋಲ್ಡ್ ಆಗೋದಾಗ ಗೈಸ್ ಗ್ರೀನು. ಹರ್ಷ್ದೀಪ್ ಸಿಂಗಲ್ಲಿ 1 crore ಅನ್ಸೋಲ್ಡ್ ಆಗಿರೋದು. ನಾನು 4 crore ಹೋಗ್ತಾನೆ ಅಂದ್ಕೊಂಡು ಹರ್ಷ್ದೀಪ್ ಸಿಂಗ್ ಎಲ್ಲ ಸ್ಕಿಪ್ ಮಾಡಿಬಿಟ್ಟೆ. ಇದಿದೆ 2 crore. ಅದು ನೋಡಿದ್ರೆ ಏನೇನೋ ಆಗೋಯ್ತು, ಯಾರು ತೊಗೊಂಡೇ ಇಲ್ಲ. ಆಮೇಲೆ ಗ್ರೀನ್ ಹತ್ರ ಇತ್ತು 20 ಲಕ್ಷ, ಇನ್ನೂ ಜಾಸ್ತಿನೇ ಇತ್ತು. ಆದರೆ ನಾನು ಮ್ಯಾಕ್ಸ್ ಆಗೋಗಿದ್ರು ಗೈಸ್ ಇಲ್ಲಿ ಫಾರಿನ್ ಪ್ಲೇಯರ್ಸ್ 8 ಅಷ್ಟೇ ಲಿಮಿಟೆಡ್ಡು. ಹಂಗಾಗಿ ಅಲ್ಲಿ ಇದು CSK ಹತ್ರ ಇನ್ನೊಂದು 20 ಲಕ್ಷ, ಆದರೂ ಆಗಿಲ್ಲ ಗೈಸ್, ತೊಗೊಂಡಿಲ್ಲ CSK ಅವರು. 20 ಲಕ್ಷ ಅಂತಿದ್ದೀನಿ. ಒಂದು ಇದಿತ್ತು, ಒಂದು ಮ್ಯಾಕ್ಸ್ ಅಂತ ಇರುತ್ತೆ 8 ಪ್ಲೇಯರ್ಸ್ ಅಂತ. CSK ಹತ್ರ ಬರೀ 6 ಆಗಿತ್ತು, 6 ತೊಗೊಂಡಿಲ್ಲ ಅವರು CSKದವ್ರು, ಯಾಕಂತ ಗೊತ್ತಾಗಿಲ್ಲ. ಗ್ರೀನ್ ಅಂತ ಆಪ್ಷನಲ್ಲಿ ಹಂಗಾಡ್ತಿದ್ರು, ಅಲ್ಲಿ ತೊಗೊಂಡಿಲ್ಲ. ಇದು ವೈಟ್ ಗೈಸ್, ಇದು ಪಕ್ಕ ಅಲ್ಲೇ 40 ಬಂತು ಸ್ಕೋರು. ನೋ ಬಾಲ್ ಬೇರೆ ಇಲ್ಲಿ, ಅಲ್ಲೇ 40 ಬಂತು ಸ್ಕೋರ್. ಇದ್ದೇ ಬಾಲ್ ಮುಗಿಬೋದು ಅಂತ ಅನ್ಕೊತೀನಿ ಮ್ಯಾಚ್ ಕೂಡ. ಓಹೋ, ಮುಗ್ದಿದೆ ಗೈಸ್, ಮುಗ್ದಿದೆ ಮ್ಯಾಚ್. ಅಂತ ಸಿಕ್ಸರಿಂದ, ಒಳ್ಳೆ 6ಇಂದ ಮುಗಿಸಿರೋದು. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಮ್ಯಾಚಲ್ಲಿ ಸಿಗೋಣ. ನೆಕ್ಸ್ಟ್ ಮ್ಯಾಚ್ ಮರಿಬೇಡಿ ಗೈಸ್, RCB vs CSK ಇರೋದು ನೆಕ್ಸ್ಟ್ ಮ್ಯಾಚು. RCB vs CSK, ಅಲ್ಲಿ ವಿರಾಟ್ ಕೊಹ್ಲಿ ಮ್ಯಾನ್ ಆಫ್ ದ ಮ್ಯಾಚಾ ನೋಡಬೇಕಾಗಿದೆ. ಎಸ್ ಗೈಸ್, ವಿರಾಟ್ ಕೊಹ್ಲಿ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ. ಎಲ್ಲರಿಗೂ ಬಾಯ್ ಗೈಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ಮಾಡೋ ನಾವು ಪಕ್ಕಾ ಲೋಕಲ್ಸು.